ಗುರುಭ್ಯೋ ನಮಃ. ಎಲ್ಲ ನನ್ನ ಆತ್ಮೀಯ ಮೀನರಾಶಿಯ ಬಂಧುಗಳಿಗೆ ನಮಸ್ಕಾರ. ಇವತ್ತು ನಾನು ಮೀನರಾಶಿಯಲ್ಲಿ ಗುರು ಸಂಚಾರ 2026 ಜೂನ್ 2ನೇ ತಾರೀಕಿನಿಂದ ಏನು ಗುರು ಸಂಚಾರ ಏನಾಗ್ತಾ ಇದೆ ನಿಮ್ಮ ರಾಶಿಯಲ್ಲಿ, ಇದರಿಂದ ಯಾವ ರೀತಿಯಾದಂಥ ಒಂದು ಪ್ರಯೋಜನಗಳಿದೆ, ಲಾಭ ಏನಿದೆ, ನಷ್ಟ ಏನಿದೆ, ಅಥವಾ ತಮ್ಮ ಜೀವನ ಯಾವ ರೀತಿ ಮುಂದುವರಿತದೆ ಅಂತ ಒಂದೊಂದಾಗಿ ಹೇಳ್ತೇನೆ. ಪ್ರಥಮವಾಗಿ ನಿಮಗೆ 7.5 ಅಂತೂ ನಡೀತಾ ಇದೆ, ಜನ್ಮಶನಿ ಕೂಡ ಇದೆ. ಆದರೆ ಈ ಜೂನ್ 2ರಿಂದ ಏನು ಗುರು ಪರಿವರ್ತನೆ, ಈ ಗುರು ಸಂಚಾರ ಆಗುವಂಥದ್ದು ಅಂದರೆ ನಿಮಗೆ ಗುರುಬಲ ಬರುವಂಥದ್ದು. ಇದರಿಂದ ಏನಾಗ್ಬೋದು ಅಂತ ಕೇಳಿದರೆ, ಒಂದು ನಿಮ್ಮ ಕಷ್ಟ ಮತ್ತು ದುಃಖದ ಅಂತ್ಯವಾಗುವಂಥದ್ದು, ಸಂತೋಷ ಮತ್ತು ಸಂತಸ ಆಗಮನ ಆಗುವಂಥದ್ದು. ಈ ಮೀನರಾಶಿಯವರು ಈಗಾಗಲೇ ತುಂಬ ನೊಂದಿದ್ದೀರಿ, ಬೆಂದಿದ್ದೀರಿ, ಸಾಲದ ಬಾಧೆಯಲ್ಲಿದ್ದವರು ಅಥವಾ ಅನಾರೋಗ್ಯದಿಂದ ಕೂಡ್ಕೊಂಡಿದ್ದವರು ಅಥವಾ ಯಾವುದೋ ಒಂದು ರೀತಿಯಾದಂಥ ಒಂದು ತೊಂದರೆಗೆ ಸಿಕ್ಕಾಕೊಂಡೇ ಇರುವಂಥವ್ರು ಅಂತಂದರೆ ಅದು ಈ 12 ರಾಶಿಗಳಲ್ಲಿ ಪ್ರಥಮ ರಾಶಿ ಅಂತಂದರೆ ಮೀನರಾಶಿನೇ, ಅದರ ಬಗ್ಗೆ ಮಾತಿಲ್ಲ. ಆದರೆ ಇಷ್ಟೆಲ್ಲ ಇದ್ದರೂ ಕೂಡ ಈಗ ಸಡನ್ ಚೇಂಜಸ್ ಏನಕ್ಕೆ ಅಂತಂದರೆ, ಒಂದು ಗುರುಬಲ ಬರುವಂಥದ್ದು, ಈ ಗುರು ಪರಿವರ್ತನೆ ಹೇಳುವಂಥದ್ದು ನಿಮ್ಮ ಜೀವಮಾನದಲ್ಲೇ ಒಂದು ಬೋನಸ್ ಪಾಯಿಂಟ್ ಅಂತ ಹೇಳ್ಬೋದು. ಪ್ರಥಮವಾಗಿ ಬರಬೇಕು ಅಂತಂದರೆ, ಒಂದು ಆರೋಗ್ಯದ ವಿಚಾರಕ್ಕೆ ಬಂದರೆ, ಯಾರೆಲ್ಲ ಬಂದುಬಿಟ್ಟು ತುಂಬ ಒಂದು ಅನಾರೋಗ್ಯದಿಂದ ಬಳಲ್ತಾ ಇದ್ದವರು, ಆ್ಯಂಗ್ಸೈಟಿ ಅಂತ ಒಂದು ತೊಂದರೆಯಲ್ಲಿ ಸಿಕ್ಕಾಕೊಂಡವರು, ಡಿಪ್ರೆಷನ್ ಆಗಿರ್ಬೋದು, ಯಾವುದೇ ರೀತಿಯಾದಂಥ ಒಂದು ರೋಗ ರುಜಿನಗಳಿಂದ ಹೊರಗಡೆ ಬರುವಂಥದ್ದಾಗ್ತೀರಾ. ಇಲ್ಲಿ ನಿಮಗೆ ಪ್ರಥಮವಾಗಿ ಬೇಕಾಗಿರುವಂಥದ್ದೇ ಧೈರ್ಯ. ಆದರೆ ಆ ಧೈರ್ಯ ಎಲ್ಲೋ ನೀವು ಕಳ್ಕೊಂಡ್ಬಿಟ್ಟಿದ್ರಿ ಈ ಜನ್ಮಶನಿ 7.5 ಆದರೆ ಆ ಧೈರ್ಯವನ್ನು ಮತ್ತೆ ಪುನಃ ನಿಮಗೆ ಕೊಡಲಿಕ್ಕೆ ಬರುವಂತಹ ಒಂದು ದೇವರು ಅಂತಂದರೆ ಈ ಗುರುದೇವ. ಹಾಗಾಗಿ ಈ ಗುರುಬಲದಿಂದ ನಿಮಗೆ ಆರೋಗ್ಯ ಸುಧಾರಣೆ ಆಗುವಂಥದ್ದು ಆಗ್ತದೆ. ಇನ್ನು ಎರಡನೇದಾಗಿ ಹೇಳಬೇಕು ಅಂತಂದರೆ ಹಣಕಾಸು ವಿಚಾರದಲ್ಲಿ ಮೀನರಾಶಿಯವರು ಟೋಟಲಿ ನಿಲ್ಲಾದವರು ಇದ್ದಾರೆ. ನಾನು 100ಕ್ಕೆ 100 ಅಷ್ಟು ಅಂತ ಹೇಳೋದಿಲ್ಲ, ಒಂದು 95% ಜನ ಈ ಹಣಕಾಸು ಒಂದು ಫೈನಾನ್ಷಿಯಲ್ ಪ್ರಾಬ್ಲಮಿಂದ ತುಂಬ ನರಳ್ತಾ ಇದ್ದವರು ಇದ್ದಾರೆ, ತೊಂದರೆಗೀಡಾದವರು ಇದ್ದಾರೆ, ನಷ್ಟದಲ್ಲಿದ್ದಾರೆ, ಬಿಸ್ನೆಸ್ ನೆಲಕಚ್ಚಿಕೊಂಡಿದೆ, ಕೆಲವೊಂದಿಷ್ಟು ಬರುವಂಥ ದುಡ್ಡುಗಳು ನಿಂತ್ಕೊಂಡಿದ್ದವು, ಅದೆಲ್ಲ ಹಾಗೇ ನಿಂತ್ಕೊಂಡಿತ್ತು ಅಲ್ವಾ. ಅದೆಲ್ಲ ಮತ್ತೆ ಮರಳಿ ಬರುವಂಥದ್ದು, ನಿಮ್ಗೆ ಯಾರಿಗೆಲ್ಲ ಒಂದು ಹಣಕಾಸಿನ ತೊಂದರೆಯಿಂದ ಸಿಕ್ಕಾಕೊಂಡವರು ಮತ್ತು ಈ ಹಣಕಾಸು ವಾಪಸ್ ಬರುವಂಥದ್ದು, ನೀವು ಮಾಡ್ತಿರುವಂಥ ಒಂದು ಕೆಲಸಕ್ಕೆ ಒಂದು ಹೊಸ ಅಧ್ಯಾಯವನ್ನು ಶುರು ಮಾಡುವಂಥ ಒಂದು ಕಾಲ ಅಂತಂದರೆ ಈ ಗುರುಬಲ ಯಾವಾಗ ಬರ್ತದಲ್ಲ, ಈ ಜೂನ್ 2ನೇ ತಾರೀಕಿನಿಂದ ಅಂದಿನಿಂದ ಶುರುವಾಗುವಂಥದ್ದು. ಇನ್ನು ಒಂದು ಗೌರವ ಮತ್ತು ಕೀರ್ತಿಯ ವಿಚಾರಕ್ಕೆ ಬಂದರೆ, ಮೀನರಾಶಿಯವರು ಒಂದು ಅದ್ಭುತ ವ್ಯಕ್ತಿಗಳು, ಅದು ಗಂಡಾಗಿರಲಿ ಹೆಣ್ಣಾಗಿರಲಿ, ಒಂದು ಗುರುವಿನ ಸಮಾನವಾಗಿರುವಂಥ ವ್ಯಕ್ತಿಗಳು ಅಂತಂದರೆ ಅವರು ಮೀನರಾಶಿಯವರು. ಆದರೆ ಎಲ್ಲೋ ಒಂದು ಕಡೆಗೆ ಈ 7.5 ಆಗಿರ್ಬೋದು, ಜನ್ಮಶನಿಯಿಂದ ಆಗಿರ್ಬೋದು, ಅಥವಾ ನಾನಾ ರೀತಿಯ ತೊಂದರೆಗಳಿಂದ ಆಗಿರ್ಬೋದು, ನಿಮಗೆ ಎಲ್ಲೋ ಒಂದು ಕಡೆ ಹೋದಲ್ಲಿ ಅವಮಾನ ಆಗುವಂಥದ್ದು, ಇನ್ಸಲ್ಟ್ ಮಾಡಿರುವಂಥದ್ದು, ಅಥವಾ ನಿಮಗೆ ಸಿಗಬೇಕಾಗಿರುವಂಥ ಒಂದು ಗೌರವ ಆಗಿರಲಿ, ಕೀರ್ತಿ ಆಗಲಿ ಎಲ್ಲನೂ ತಾವು ಕಳ್ಕೊಂಡಿದ್ರಿ. ಇದು ನಿಮಗೆ ಒಂದು ಪರ್ಸ್ನಲಾಗಿ ಅನುಭವಕ್ಕೆ ಬಂದಿರ್ತದೆ, ನಾನು ಹೊಸದಾಗಿಂದ ಹೇಳಬೇಕು ಅಂತಿಲ್ಲ. ಆದರೆ ಈ ಹೋದಂತಹ ಗೌರವ ಮತ್ತು ಈ ಕೀರ್ತಿ ಮತ್ತು ಸಮಾಜದಲ್ಲಿ ಒಂದು ಮರ್ಯಾದೆ ಹೇಳುವಂಥದ್ದು ಏನು ನಿಮಗೆ ಕೊಡ್ತಿರಲಿಲ್ಲ ಜನ, ಕೆಲವೊಂದಿಷ್ಟು ಜನರಿಗೆ ನಾನು ಹೇಳ್ತಾ ಇರುವಂಥದ್ದು, ಅದೆಲ್ಲ ಮತ್ತೆ ಮರಳಿ ಬರುವಂಥದ್ದು ಆಗ್ತದೆ. ಹಾಗಾಗಿ ಧೈರ್ಯವಾಗಿ ನಿಮ್ಮ ಕೆಲಸ ಕಾರ್ಯವನ್ನು ನೀವು ತೊಡ್ಕೊಂಡ್ರೆ ಈ ಕೀರ್ತಿ, ಗೌರವ ಪ್ರತಿಯೊಂದು ಕೂಡ ನೀವೇನು ಕಳ್ಕೊಂಡಿದ್ರಿ ಮತ್ತೆ ವಾಪಸ್ ಬರುವಂಥದ್ದು ಆಗ್ತದೆ. ಇನ್ನು ಸಾಧನೆಯ ವಿಚಾರಕ್ಕೆ ಬಂದರೆ, ಮೀನರಾಶಿಯ ವ್ಯಕ್ತಿಗಳು ತುಂಬ ಜನ ಸಾಧಕರಿದ್ದಾರೆ ಮತ್ತು ಸಾಧನೆ ಮಾಡಬೇಕು ಅಂದ್ಕೊಂಡು ಒಂದು ಕನಸಿಟ್ಕೊಂಡು ಕೂತ್ಕೊಂಡವರು ಇದ್ದಾರೆ. ಅಂಥದ್ರಲ್ಲಿ ಏನಾಗಿತ್ತು ಕೇಳಿದ್ರೆ, ಈ ಸಾಧನೆ ಮಾಡಬೇಕು ಅಂತ ಹೇಳುವಂಥ ಸಂದರ್ಭದಲ್ಲಿ ತಮ್ಮ ಕೈ ಕಟ್ಟಾಗ್ದಂಗೆ ಆಗಿರುವಂಥದ್ದಾಗಿರ್ಬೋದು, ಅಥವಾ ಎಲ್ಲೋ ನೀವು ನಡ್ಕೊಂಡು ಹೋಗುವಂಥ ದಾರಿಯಲ್ಲಿ ಏನೋ ಒಂದು ತೊಂದರೆ, ಈ ಸಾಧನೆಯ ಹಾದಿಯಲ್ಲಿ ತಾವು ಹೊರಟಿರಬೇಕಾದ್ರೆ ಯಾರೋ ಒಬ್ಬರಿಂದ ಒಂದು ತೊಂದರೆ ಕೊಡುವಂಥದ್ದಾಗಿರ್ಬೋದು, ತಮ್ಮ ಸ್ನೇಹಿತರಿಂದ ಆಗಿರ್ಬೋದು, ಹಿತಶತ್ರುಗಳಿಂದ ಆಗಿರ್ಬೋದು, ಬಂಧು ಬಳಗದವರಿಂದ ಆಗಿರ್ಬೋದು. ಅಂತಹ ಒಂದು ತಮ್ಮ ಸಾಧನೆಗೆ ಏನು ಕಂಟಕ ಏನಾಗಿತ್ತಲ್ಲ, ಆ ಕಂಟಕವೆಲ್ಲ ದೂರವಾಗಿ ಈಗ ಸಾಧನೆ ಮಾಡುವಂಥ ಸಂದರ್ಭ ಅಂತಂದರೆ ಈ ಜೂನ್ 2ನೇ ತಾರೀಕಿನಿಂದ ಶುರುವಾಗುವಂಥದ್ದು. ಆಯಿತಾ. ಇನ್ನು ಯಾರೆಲ್ಲ ಮೀನರಾಶಿಯವರ ತಂದೆ ತಾಯಿಯರು ಯಾರೆಲ್ಲ ಇದ್ದಾರೆ, ಇವರಿಗೆ ಈ ಮಕ್ಕಳ ಬೆಂಬಲ ಹೇಳುವಂಥದ್ದು ಸಿಗ್ತದೆ. ಯಾರಿಗೆಲ್ಲ ಬಂದುಬಿಟ್ಟು ಈ ಮೀನರಾಶಿಯ ಒಂದು ಪೇರೆಂಟ್ಸ್ ಯಾರಿದ್ದಾರೆ, ಪೋಷಕರು, ನಿಮ್ಮ ಮಕ್ಕಳು ನಿಮಗೆ ದೂರ ಮಾಡಿರ್ಬೋದು, ಅಥವಾ ಮಕ್ಕಳಿಗೆ ನಿಮಗೆ ಎಲ್ಲೋ ಒಂದು ಕಡೆಗೆ ವೈಮನಸ್ಸಿರ್ಬೋದು, ಅಂತಹ ವೈಮನಸ್ಸೆಲ್ಲ ದೂರವಾಗಿ ಮಕ್ಕಳ ಬೆಂಬಲ ನಿಮಗೆ ಸಿಗುವಂಥದ್ದಾಗ್ತದೆ. ಇನ್ನು ವಿಶೇಷವಾಗಿ
ಒಂದು ಮೀನರಾಶಿಯ ವಿದ್ಯಾರ್ಥಿಗಳ ವಿದ್ಯಾಭ್ಯಾಸದ ಕಡೆಗೆ ನೋಡೋದಿದ್ರೆ ಯಾರಿಗೆಲ್ಲ ಬಂದುಬಿಟ್ಟು ಒಂದು ಓದ್ಲಿಕ್ಕೆ ಮನಸ್ಸು ಬರ್ತಾ ಇರಲಿಲ್ಲ, ಅಥವಾ ಓದಬೇಕು ಅಂದ್ಕೊಂಡು ಕೂತ್ಕೊಂಡಾಗ ನಿಮ್ಮ ತಲೆ ಎಲ್ಲೋ ಓಡ್ತಾ ಇರುವಂಥದ್ದು, ಅಥವಾ ಮನಸ್ಸು ಚಂಚಲ ಆಗಿರುವಂಥದ್ದು, ವಿದ್ಯಾಭ್ಯಾಸ ಕೂಡ ಒಂದು ಉತ್ತಮವಾದಂಥ ಒಂದು ಹಾದಿಯತ್ತ ಸಾಗ್ತದೆ. ಇನ್ನು ವಿದೇಶದಲ್ಲಿ ಯಾರೆಲ್ಲ ವಿದ್ಯಾಭ್ಯಾಸ ಮಾಡಬೇಕು ಅಂದ್ಕೊಂಡು ಕೂತ್ಕೊಂಡವರು, ಅಥವಾ ಕೆಲವೊಂದಿಷ್ಟು ವಿದೇಶದಲ್ಲಿ ಒಂದು ವಿದ್ಯಾಭ್ಯಾಸ ಮಾಡಬೇಕು ಅಂತಂದರೆ ನಾವು ಕೆಲವೊಂದಿಷ್ಟು ಪರೀಕ್ಷೆಗಳಲ್ಲಿ ನಾವು ತೇರ್ಗಡೆ ಆಗಬೇಕಾಗ್ತದೆ. ಅಂಥ ಪರೀಕ್ಷೆಗಳಲ್ಲಿ ತಾವು ತೇರ್ಗಡೆ ಆಗುವಂಥದ್ದು, ಪಾಸ್ ಆಗುವಂಥದ್ದು, ಮತ್ತು ತಮ್ಮ ವಿದ್ಯಾಭ್ಯಾಸಕ್ಕೂ ಕೂಡ ಒಂದು ಉತ್ತಮವಾದ ಬೆಂಬಲ ಸಿಗುವಂಥ ಸಮಯ ಇದು. ಇನ್ನು ಕೆಲವರು ಹೇಳ್ಬೋದು, ನೀವು ಇಷ್ಟೆಲ್ಲ ಹೇಳಿದ್ರಿ ಸರ್, ನನಗಂತೂ ನಂಬಿಕೆ ಇಲ್ಲ ಜೀವನದಲ್ಲಿ, ನಾನು ಸೋತೋಗಿದ್ದೀನಿ, ನನ್ನ ಹತ್ರ ಏನೂ ಆಗೋದಿಲ್ಲ, ಏನು ಸಾಧನೆ ಮಾಡೋಕ್ಕೋದ್ರೂ ನಾನಾ ಕಾರಣಗಳಿಂದ ಅದು ನಿಂತು ಹೋಗ್ತಾ ಇತ್ತು, ನನಗೆ ಯಾಕೋ ನಂಬಿಕೆ ಇಲ್ಲ ಅಂದ್ಕೊಂಡು ಹೇಳೋರು ಇದನ್ನು ಸ್ವಲ್ಪ ಕೇಳ್ಕೊಳ್ಳಿ. ಇಲ್ಲಿ ನಾನು ಹೇಳ್ತಾ ಇರುವಂಥದ್ದು ನಿಮ್ಮ ಮೀನ ರಾಶಿಯ ಗೋಚಾರ ಫಲ, ನಿಮ್ಮ ಜನ್ಮ ಜಾತಕದ ಗೋಚಾರ ಫಲ ಅಲ್ಲ ಇದು. ಇದನ್ನು ನೆನ್ಪಿಟ್ಕೊಳ್ಳಿ. ಈ ರಾಶಿ ಗೋಚಾರ ಫಲ ಶೇಕಡಾವಾರು ಒಂದು 80% ನಿಮಗೆ ಪ್ರತಿಫಲವನ್ನು ಕೊಡುವಂಥದ್ದು. ಇಲ್ಲಿ 100ಕ್ಕೆ 100 ಕೊಡಬೇಕು ಅಂತಂದರೆ ನಿಮ್ಮ ಜನ್ಮ ಜಾತಕ ನಾವು ಒಂದು ಸರಿ ಪರಿಶೀಲನೆ ಮಾಡಬೇಕಾಗ್ತದೆ. ನಿಮ್ಮ ಹುಟ್ಟಿದ ದಿನಾಂಕ ಮತ್ತು ಸಮಯದ ಆಧಾರದ ಮೇಲೆ ನಿಮ್ಮ ಜನ್ಮ ಜಾತಕ ಕೂಡ್ಕೊಂಡಿರ್ತದೆ. ಅದ್ರ ಮೇಲೆ ಕೆಲವೊಂದಿಷ್ಟು ತೊಂದರೆಗಳು, ತಾಪತ್ರಯಗಳು ಕಂಡ್ಕೊಬೋದು. ಆದರೆ ಒಂದು ಕೆಲಸ ಮಾಡಿ, ನೀವು ನಿಮ್ಮ ಜನ್ಮ ಜಾತಕವನ್ನು ಯಾವುದಾದ್ರೂ ಒಂದು ಉತ್ತಮವಾದಂಥ ಜ್ಯೋತಿಷಿ, ಒಂದು ಪರಿಣಿತ ಜ್ಯೋತಿಷಿಗಳಿಗೆ ತೋರಿಸಿ, ಏನಾದರೂ ಅದರಲ್ಲಿ ಸಮಸ್ಯೆ ಇದ್ದರೆ ಖಂಡಿತವಾಗಲೂ ಕೂಡ ಪರಿಹಾರ ಹೇಳುವಂಥದ್ದು ಇರ್ತದೆ. ಅದೇನು ಮಹಾನ್ ಖರ್ಚು ಹೇಳುವಂಥದ್ದು ಏನೂ ಇರೋದಿಲ್ಲ, ಒಂದು ಸಣ್ಣ ಪುಟ್ಟ ಖರ್ಚಲ್ಲೇ ಮುಗಿಸ್ಕೋಬೋದು. ಯಾಕಂತಂದರೆ ನಮ್ಮ ಜನ್ಮ ಜಾತಕದಲ್ಲಿ ಏನು ಅಡಗಿರ್ತದೆಯೋ ಅದೇ ನಮ್ಮ ಜೀವನದುದ್ದಕ್ಕೂ ಸಾಗ್ತಾ ಇರ್ತದೆ. ಇವತ್ತು ನಾನು ಹೇಳಿದ್ದು ಬಂದುಬಿಟ್ಟು ನಿಮಗೆ ಏನೋ ಇವರು ದುಡ್ಡು ಅದು ಇದು ಪರಿಹಾರ ಅಂದ್ಕೊಂಡು ಹೇಳ್ತಾರೆ ಅಂದ್ಕೊಂಡು, ಒಂದು ಹೇಳ್ತೇನೆ ಸ್ವಾಮಿ ನಿಮಗೆಲ್ಲ, ನಾಳೆ ದಿನ ನೀವು ಏನಾದರೂ ಬಂದುಬಿಟ್ಟು ಜಾತಕದಲ್ಲಿ ಸ್ವಲ್ಪ ಕುಜ ರಾಹು ಅದರಿಂದ ಏನಾದರೂ ಏರುಪೇರು ಇದ್ದರೆ ನೀವು ಹಾಸ್ಪಿಟ್ಲಿಗೆ ಹೋಗ್ಬಿಟ್ಟು ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ತೀರಾ. ಅದನ್ನೇ ಬಂದುಬಿಟ್ಟು ಒಂದು 500 ರೂಪಾಯಿನೋ ಒಂದು 1000 ರೂಪಾಯಿನೋ ಯಾವುದಾದ್ರೂ ಒಂದು ಜ್ಯೋತಿಷಿಗೆ ಕೊಟ್ಟು ಅದರಿಂದ ಪರಿಹಾರ ಮಾಡಿಕೊಂಡ್ರೆ ಇಲ್ಲೇ ಅಂಥ ಸಮಸ್ಯೆಗಳಿಗೆ ಮುಕ್ತಿ ಪಡ್ಕೋಬಹುದು. ಹಾಗಾಗಿ ನಾನು ಹೇಳ್ತಾ ಇರುವಂಥದ್ದು, ಅದು ಬಿಟ್ಟರೆ ಬೇರೆ ತಪ್ಪು ಅನ್ಯತಾ ಏನನ್ನು ಭಾವಿಸ್ಲಿಕ್ಕೆ ಹೋಗಬೇಡಿ. ಇನ್ನು ನಿಮಗೆ ಯಾರೆಲ್ಲ ಬಂದುಬಿಟ್ಟು ಒಂದು ಶತ್ರುಗಳಿದ್ರು, ಹಿತಶತ್ರುಗಳಿದ್ರು, ನೀವು ಮಾಡುವಂಥ ಕೆಲಸದಲ್ಲಿ ಒಂದು ಕಡ್ಡಿ ಹಾಕೋದು, ಅಥವಾ ನೀವು ಮಾಡುವಂಥ ಕೆಲಸಗಳಲ್ಲಿ ಬೇರೆಯವ್ರ ಹತ್ರ ಏನೇನೋ ಹೇಳ್ಕೊಂಬಿಟ್ಟು ಆ ಕೆಲಸ ನಿಲ್ಲಿಸೋದು, ಅಂಥ ಶತ್ರುಗಳ ಸಂಹಾರ ಈ ಸಂದರ್ಭದಲ್ಲಿ ಆಗ್ತದೆ. ಶತ್ರುಗಳು ಮಿತ್ರರಾಗುವಂಥ ಭಾಗ್ಯ ಮೀನರಾಶಿಯವರಿಗೆ ಈ ಸಂದರ್ಭದಲ್ಲಿ ಬರುವಂಥದ್ದಾಗ್ತದೆ. ಆಯಿತಾ? ಇನ್ನು ಯಾರೆಲ್ಲ ಬಂದುಬಿಟ್ಟು ಜೀವನದಲ್ಲಿ ಅದು ಮಾಡಬೇಕು, ಇದು ಮಾಡಬೇಕು, ಕಾರ್ ತೊಗೋಬೇಕು, ಬಂಗ್ಲೆ ತೊಗೋಬೇಕು, ಮನೆ ತೊಗೋಬೇಕು, ಸೈಟ್ ತೊಗೋಬೇಕು ಅಂದ್ಕೊಂಡಿದ್ದವರಿಗೆ ಇದು ಒಂದು ಸುಸಂದರ್ಭ ಅಂದ್ಕೊಂಡು ನಾನು ಹೇಳ್ಬಲ್ಲೆ. ಒಂದು ಲಕ್ಸುರಿಯಸ್ ಲೈಫ್ ಲೀಡ್ ಮಾಡುವಂಥ ಒಂದು ಸಂದರ್ಭ ಇದು. ಒಂದು ಸಮಾಜದಲ್ಲಿ ಒಂದು ಸನ್ಮಾನ ಆಗುವಂಥದ್ದು, 4 ಜನರಿಗೆ ನೀವು ಒಂದು ಗೌರವಾನ್ವಿತ ವ್ಯಕ್ತಿಯಾಗಿ ಕಾಣುವಂಥ ಸಂದರ್ಭ ಇದು. ರಾಜ್ಯ ಸನ್ಮಾನ ಸಿಗುವಂಥ ಸಂದರ್ಭ ಇದಾಗಿರ್ತದೆ. ನಾನು ಎಲ್ಲೋ ಒಂದು ಕಡೆಗೆ ನಿಮ್ಗೆ ಹೊಗಳ್ತಾ ಇಲ್ಲ, ಅಥವಾ ನಿಮಗೆ ನಾನು ತುಂಬ ಫೋರ್ಸು ಕೂಡ ಮಾಡ್ತಾ ಇಲ್ಲ. ಇರೋ ವಿಷಯನ ನಿಮಗೆ ನೇರವಾಗಿ ಹೇಳ್ತಾ ಇದ್ದೇನೆ. ಇದೆಲ್ಲ ಆಗ್ತದೆ, ಖಂಡಿತವಾಗಲೂ ಕೂಡ ಇದು ನಡೆಯುತ್ತೆ. ಆದರೆ ನಿಮ್ಮ ಪ್ರಯತ್ನ ಕೂಡ ಅಷ್ಟೇ ಅಗತ್ಯವಾಗಿರ್ತದೆ ಹೇಳುವುದನ್ನು ಮಾತ್ರ ಮರೆಯೋಕ್ಕೆ ಹೋಗಬೇಡಿ. ಇನ್ನು ಇಷ್ಟಾರ್ಥ ಸಿದ್ಧಿಯ ಸಂದರ್ಭ ನೀವು ಕೆಲವೊಂದಿಷ್ಟು ಚಾನೆಲ್ಗಳಲ್ಲಿ ನೋಡಿರ್ಬೋದು, ಅಥವಾ ಕೆಲವೊಂದಿಷ್ಟು ವ್ಯಕ್ತಿಗಳು ಹೇಳುವಂಥದ್ದು ನೋಡಿರ್ಬೋದು. ಮ್ಯಾನಿಫೆಸ್ಟೇಷನ್ ಅಂದ್ಕೊಂಡು ಅಂತಾರೆ. ಮ್ಯಾನಿಫೆಸ್ಟೇಷನ್ ಅಂತಂದರೆ ನಾವು ಅಂದ್ಕೊಂಡಿರುವಂಥದ್ದನ್ನು ಆಗುವಂಥದ್ದು. ಅದು ಸಾವಿರಾರು ವರ್ಷದ ಕನಸು ಇರ್ತದಲ್ಲ ನಮ್ಮದು, ಅಥವಾ 100 ಕಾಲದ ಕನಸು ಇರ್ತದಲ್ಲ, ಅದು ನಾವು ಯಾವತ್ತೂ ಮನಸ್ಸಲ್ಲಿ ಇಟ್ಕೊಂಡ್ಬಿಟ್ಟು ಅದು ಮಾಡಬೇಕು, ಇದು ಮಾಡಬೇಕು, ಅದು ಮಾಡಬೇಕು, ಇದು ಮಾಡಬೇಕು ಅಂದ್ಕೊಂಡು ಹೇಳ್ತಾ ಇರ್ತೀರಲ್ಲ, ಒಂದು ಫೋಕಸ್ ಒಂದು ಕಡೆಗೆ ಇರ್ತದೆ. ನಾನೊಂದು ಕಾರ್ ತೊಗೋಬೇಕು ಅಂದ್ಕೊಂಡು ಇಟ್ಕೊಳ್ಳಿ ಫಾರ್ ಎಕ್ಸಾಂಪಲು. ಅದನ್ನು ನಿಮ್ಮ ಮೈಂಡಲ್ಲಿ ಇಟ್ಕೊಂಡ್ಬಿಟ್ಟು ಅದ್ರ ಬಗ್ಗೆ ನೀವು ಯೋಚನೆ ಮಾಡ್ತಾ ಇದ್ದರೆ ಖಂಡಿತವಾಗ್ಲೂ ಕೂಡ ಈ ಸಂದರ್ಭದಲ್ಲೇ ಆಗ್ತದೆ. ಅದಕ್ಕೆ ನಾವು ಇಷ್ಟಾರ್ಥ ಸಿದ್ಧಿ ಅಂತ ಹೇಳ್ತೇವೆ. ಈಗ ಇಂಗ್ಲೀಷಲ್ಲಿ ಬಂದುಬಿಟ್ಟು ಅವ್ರು ಹೇಳ್ತಾರೆ ಮ್ಯಾನಿಫೆಸ್ಟೇಷನ್ ಅಂದ್ಕೊಂಡು, ಆಯಿತಾ? ಇದು ಬಂದುಬಿಟ್ಟು ಇಷ್ಟಾರ್ಥ ಸಿದ್ಧಿ ಅಂತಂದರೆ ನನಗೆ ಒಂದು ಗುರಿ ಇರ್ತದೆ, ಒಂದು ಕಾರ್ ತೊಗೋಬೇಕು ಅಥವಾ ಒಂದು ಮದುವೆ ಆಗಬೇಕು ಹೇಳುವಂಥ ಒಂದು ಗುರಿ ಇಟ್ಕೊಳ್ಳೋರು ಅಂತ, ಅಥವಾ ನಾವು ವಿದೇಶದಲ್ಲಿ ಒಂದು ಉದ್ಯೋಗ ಮಾಡಬೇಕು ಹೇಳುವಂಥದ್ದು ಒಂದು ಗುರಿ. ಅದು ಮನಸ್ಸಲ್ಲಿ ಇಟ್ಕೊಂಡು ಅದ್ರ ಬಗ್ಗೆ ನಾವು ಯೋಚನೆ ಮಾಡ್ತಾ ಅದ್ರ ಬಗ್ಗೆ ನಾವು ಪ್ರವೃತ್ತರಾಗಿದ್ದಾಗ ಇಂಥ ಕೆಲಸಗಳು ಆಗ್ತದೆ. ಇದನ್ನೇ ನಾವು ಇಷ್ಟಾರ್ಥ ಸಿದ್ಧಿ ಅಂತ ಹೇಳ್ತೀವಿ. ನಮ್ಮ ಮ್ಯಾನಿಫೆಸ್ಟೇಷನು ಕೂಡ ಸಕ್ಸಸ್ ಆಗಿದೆ ಅಂದ್ಕೊಂಡು ಹೇಳ್ತೀವಿ. ಈ ಗುರುವಿನ ಆಗಮನದಿಂದ ಏನಾಗ್ತದೆ ಕೇಳಿದರೆ, ನೀವು ಕೇಳ್ಬೋದು 7.5 ಜನ್ಮ ಶನಿ ಇದೆ ಅಂದ್ಕೊಂಡು ಹೇಳಿದ್ರಿ, ಗುರುಬಲ ಬಂದರೆ ಇದೆಲ್ಲ ಕಮ್ಮಿ ಆಗ್ತದೆ ಅಂದ್ಕೊಂಡು. ಇಲ್ಲ, ನಿಮಗೊಂದು ಹೇಳ್ತೇನೆ ಕೇಳ್ಕೊಳ್ಳಿ. ಗುರುಬಲ ಯಾವಾಗ ಬರ್ತದೋ, ಗುರುವಿನ ಆಗಮನ ಯಾವಾಗ ಆಗ್ತದೋ, ಗುರುವಿನ ದೃಷ್ಟಿ ನಿಮ್ಮ ರಾಶಿಯ ಮೇಲೆ ಯಾವಾಗ ಬೀಳ್ತದೋ ಆವಾಗ ಈ 7.5 ಜನ್ಮಶನಿಯ ಪ್ರಭಾವ ಕಮ್ಮಿ ಆಗ್ತದೆ. ಈ 7.5 ಅಂತಂದರೆ ನಿಮ್ಮ ಈ ಸುತ್ತಮುತ್ತಲಿನ ವಾತಾವರಣವನ್ನು
ನಿಮಗೆ ಹಾಳು ಮಾಡುವಂಥದ್ದು ಅಥವಾ ನೀವು ಮಾಡುವಂಥ ಕೆಲಸಕ್ಕೆ ಕಡಿವಾಣ ಹಾಕುವಂಥದ್ದು, ಕಷ್ಟ ಬರುವಂಥದ್ದು, ಕಷ್ಟ ಕೊಡುವಂಥದ್ದು. ಅದೇ ಜನ್ಮಶನಿ ಅಂತಂದರೆ ನಿಮ್ಮ ಪರ್ಸ್ನಾಲಿಟಿ, ನಿಮಗೆ ಒಂದು ಆರೋಗ್ಯದಲ್ಲಿ ಏರುಪೇರು ಆಗುವಂಥದ್ದು, ಅಥವಾ ಒಂದು ಮಾನಸಿಕ ನೆಮ್ಮದಿ ಇಲ್ಲದೆ ಹೋಗುವಂಥದ್ದು, ಅಥವಾ ಪೀಸ್ಫುಲ್ ಮೈಂಡ್ ಇಲ್ಲದೇ ನೀವು ಏನು ಮಾಡ್ತೀರೋ ಅಥವಾ ಏನು ಬಿಡ್ತೀನೋ ಅಂದ್ಕೊಂಡು ನಿಮಗೆ ಅರ್ಥ ಆಗದೆ ಇರುವಂಥದ್ದು. ಇಂಥ ಪರಿಸ್ಥಿತಿನೇ ಈ ಸಾಡೆ ಸಾತಿ ಮತ್ತು ಜನ್ಮಶನಿ. ಇನ್ನು ಮುಂದಿನ ವಿಚಾರಕ್ಕೆ ಬಂದರೆ ಮಹಿಳೆಯರಿಗೆ ಉತ್ತಮ. ತುಂಬ ಮಹಿಳೆಯರ ನನಗೆ ಫೋನ್ ಬಂದಿದೆ, ಮೆಸೇಜ್ಗಳು ಬಂದಿದೆ. ನಮ್ಮ ಮನೆಯಲ್ಲಿ ಶಾಂತಿ ಹೇಳೋದೇ ಹೊರಟೋಗ್ಬಿಟ್ಟಿದೆ, ಹಣಕಾಸು ನಿಲ್ತಾ ಇಲ್ಲ, ಮಕ್ಕಳ ವಿದ್ಯಾಭ್ಯಾಸ ನಿಂತು ಹೋಗಿದೆ, ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಅಂದ್ಕೊಂಡು. ಇನ್ನು ಗಂಡ ಹೆಂಡತಿಯರಲ್ಲಿ ಜಗಳ, ಕೌಟುಂಬಿಕ ಕಲಹಗಳು, ಬಂಧುಗಳಿಂದ ತೊಂದರೆ, ನೆರೆ ಹೊರೆಯವರಿಂದ ತೊಂದರೆ, ಈ ಥರದ್ದೆಲ್ಲ ಬಂದುಬಿಟ್ಟು ಕರೆ ಬಂದಿದ್ದು ನನಗಿದೆ. ಹಾಗಾಗಿ ಈ ಸಂದರ್ಭದಲ್ಲಿ ಮಹಿಳೆಯರಿಗೆ ವಿಶೇಷವಾಗಿ ಅತಿ ಉತ್ತಮವಾಗಿದೆ. ತಾವೇನು ಈ ಸಾಡೆ ಸಾತಿ ಜನ್ಮಶನಿಯಿಂದ ನೀವು ಕೊರಗ್ತಾ ಇದ್ರಿ, ಸೋತು ಹೋಗಿದ್ರಿ, ಈ ಗುರುಬಲ ಬಂದಾಗ ನೀವು ಎಲ್ಲೆಲ್ಲಿ ಸೋತಿದ್ರಲ್ಲ ಅಲ್ಲೆಲ್ಲ ಗೆಲ್ಲುವಂತಹ ಒಂದು ಅವಕಾಶ ಈ ಸಂದರ್ಭದಲ್ಲಿ ಬರ್ತದೆ. ಈ ಗೆಲ್ಲುವಂಥ ಅವಕಾಶ ಬಂದಾಗ ನೀವು ಗೆಲುವಿನ ಆಟ ಆಡಬೇಕೇ ಬಿಟ್ಟರೆ ನೀವು ಮತ್ತೆ ಅನ್ಯಥಾ ಬೇರೆದೇನನ್ನೂ ಕೆಟ್ಟ ಯೋಚನೆ ಮಾಡಿಕೊಂಡು ಚಿಂತೆ ಮಾಡ್ಕೊಂಡು ಕೂತ್ಕೋಬೇಡಿ. ಒಳ್ಳೆಯದಕ್ಕಾಗಿ ನೀವು ಚಿಂತನೆ ಮಾಡಿ. ಖಂಡಿತವಾಗಲೂ ಕೂಡ ಮೀನರಾಶಿಯ ಮಹಿಳೆಯರಿಗೆ ಅತಿ ಉತ್ತಮವಾಗಿರುವಂಥದ್ದು. ಇನ್ನು ದೂರವಾದಂಥ ಬಂಧುಗಳು ಹತ್ತಿರವಾಗುವಂಥದ್ದು. ಒಂದು ತಿಳ್ಕೊಳ್ಳಿ, ದೂರವಾಗಿರುವಂಥ ಬಂಧುಗಳು ಯಾವಾಗ ಹತ್ತಿರ ಆಗ್ತಾರೆ ಹೇಳಿ? ಒಂದು, ನಿಮ್ಮ ಹತ್ರ ದುಡ್ಡಿರಬೇಕು, ಒಂದು ನಿಮ್ಮ ಹತ್ರ ಅಂತಸ್ತು ಆಸ್ತಿ ಎಲ್ಲನೂ ಇರಬೇಕು, ನಿಮ್ಗೊಂದು ಫೇಮ್ ಇರಬೇಕು, ನೇಮ್ ಇರಬೇಕು. ಆವಾಗಲೇ ಈ ಬಂಧುಗಳು ಹತ್ತಿರವಾಗುವಂಥದ್ದು. ಇಲ್ಲೇ ಅರ್ಥ ಮಾಡ್ಕೊಳ್ಳಿ, ಬಂಧುಗಳು ನಿಮಗೆ ಹತ್ತಿರವಾಗ್ತಾರೆ ಅಂದ್ಕೊಂಡು ನಾನು ಹೇಳ್ತಾ ಇದ್ದೀನಿ ಅಂತಂದರೆ ನೀವು ಯಾವ ಮಟ್ಟಿಗೆ ನೀವು ಬೆಳಿಬಹುದು ಅಥವಾ ನಿಮ್ಮ ಬೆಳವಣಿಗೆ ಯಾವ ಮಟ್ಟದಲ್ಲಿ ಹೋಗ್ಬೋದು ಮುಂದಿನ ದಿನಗಳಲ್ಲಿ ಅನ್ನುವಂಥದ್ದು ನೀವು ಯೋಚನೆ ಮಾಡಬೇಕಾಗಿರುವಂಥದ್ದು. ಇನ್ನು ತುಂಬ ಜನ ವಿದೇಶದಲ್ಲಿ ಉದ್ಯೋಗ ಮಾಡಬೇಕು ಅಂದ್ಕೊಂಡು ಕೂತ್ಕೊಂಡಿದ್ರಿ ಅಥವಾ ಅದ್ರಗೋಸ್ಕರ ಪ್ರಯತ್ನ ಮಾಡ್ತಾಯಿದ್ರಿ, ಆಗ್ತಾ ಇರಲಿಲ್ಲ. ಖಂಡಿತವಾಗಲೂ ಕೂಡ ಈ ಸಂದರ್ಭದಲ್ಲಿ ಒಂದು ವಿದೇಶ ಪ್ರವಾಸಕ್ಕೆ ಹೋಗಬೇಕು ಅಂದ್ಕೊಂಡಿದ್ದವರಿಗೂ ಕೂಡ ಒಂದು ಉತ್ತಮವಾದಂಥ ಅವಕಾಶ ಸಿಗುವಂಥದ್ದು, ಒಂದು ಉದ್ಯೋಗ ಆಕಾಂಕ್ಷಿಗಳಿಗೂ ಕೂಡ ಒಂದು ಉದ್ಯೋಗ ಸಿಗುವಂಥದ್ದು ವಿದೇಶದಲ್ಲೇ ಆಗ್ತದೆ. ಇನ್ನು ಇಷ್ಟು ದಿನ ಮೀನರಾಶಿಯವರಿಗೆ ಯಾರೆಲ್ಲ ಸಿಕ್ಕಿದರೂ ಕೂಡ ಎಲ್ಲೋ ಒಂದು ಕಡೆ ನಿಮ್ಮ ಕಾಲು ಎಳೆಯೋರೇ ಸಿಗ್ತಾಯಿದ್ರು ಅಲ್ವಾ? ಆದರೆ ಈಗ ಆಗುವಂತಹ ಒಂದು ಕೆಲವೊಂದಿಷ್ಟು ಬೆಳವಣಿಗೆಯಲ್ಲಿ ಸಜ್ಜನರ ಸಹವಾಸ ಕೂಡ ಜಾಸ್ತಿ ಆಗ್ತದೆ. ನಿಮಗೆ ಸಿಗುವಂಥ ವ್ಯಕ್ತಿಗಳು ಕೂಡ ಅತಿ ಉತ್ತಮವಾದಂಥ ವ್ಯಕ್ತಿಗಳೇ ಸಿಗ್ತಾರೆ. ನಿಮ್ಮ ಒಂದು ಯಾವುದೋ ಒಂದು ಯೋಜನೆಗಳಿಗೆ ನಿಮ್ಮ ಹತ್ತಿರವಾಗಿ ನಿಮಗೆ ಬೆಂಬಲವಾಗಿ ನಿಂತ್ಕೊಳ್ಳುವಂಥ ಸ್ನೇಹಿತರೇ ನಿಮಗೆ ಸಿಗುವಂಥವ್ರು ಆಗ್ತಾರೆ ಖಂಡಿತವಾಗಲೂ ಕೂಡ. ಆದರೂ ಕೂಡ ಎಲ್ಲೋ ಒಂದು ಕಡೆಗೆ ನಾವು ಗೊತ್ತಿಲ್ಲದೇನೋ ನೋಡ್ದಿದ್ದಂಗೆ ನಾವು ಯಾರ್ದೋ ಒಂದು ಸಹವಾಸ ಮಾಡಬಾರ್ದು. ಎಂಥ ಉತ್ತಮ ವ್ಯಕ್ತಿಗಳಿದ್ದರೂ ಕೂಡ ಸ್ವಲ್ಪ ಹತ್ತಿರದಿಂದ ನೋಡಿ ಅವ್ರ ಬಗ್ಗೆ ತಿಳ್ಕೊಂಡು ತಾವು ಮುಂದುವರಿಯೋದು ಅತಿ ಉತ್ತಮ. ಇನ್ನು ಈ ಕೌಟುಂಬಿಕ ವಿಚಾರವಾಗಿ ಬಂದರೆ ಸಂಸಾರದಲ್ಲಿ ಅತಿ ಉತ್ತಮವಾದಂಥ ಒಂದು ಬಾಂಧವ್ಯ ಬೆಳೆಯುವಂಥದ್ದು ಆಗ್ತದೆ. ಅದೇ ರೀತಿಯಾಗಿ ಯಾರಿಗೆಲ್ಲ ಮಕ್ಕಳಾಗಿರಲಿಲ್ಲ ಅವರಿಗೆಲ್ಲ ಒಂದು ಸಂತಾನದ ಭಾಗ್ಯ ಹೇಳುವಂಥದ್ದು ಖಂಡಿತವಾಗಲೂ ಕೂಡ ಈ ಸಂದರ್ಭದಲ್ಲಿ ಆಗ್ತದೆ. ಇನ್ನು ಮೀನರಾಶಿಯವರಿಗೆ ನನ್ನ ಏಜ್ ಆಗೋಯ್ತು ಸರ್, ಇನ್ನೂ ಮದುವೆ ಆಗಲಿಲ್ಲ. ಇನ್ನು ಕೆಲವೊಬ್ಬರಷ್ಟು ಮದುವೆ ಆಗಿದ್ದು ಒಂದು 2 ತಿಂಗಳಲ್ಲಿ ಡಿವೋರ್ಸ್ ಆಗೋಗಿದೆ ಸರ್, ವಿಚ್ಛೇದನ ಆಗೋಯಿತು ಅಂದ್ಕೊಂಡು ಹೇಳಿದವರಿಗೆಲ್ಲ ಒಂದು ಕಂಕಣ ಭಾಗ್ಯ ಹೇಳುವಂಥದ್ದು ಆಗ್ತದೆ. ವಿವಾಹ ಕೂಡ ಆಗುವಂಥದ್ದು ಖಂಡಿತವಾಗಲೂ ಕೂಡ ಈ ಸಂದರ್ಭದಲ್ಲಿ ಆಗ್ತದೆ. ಇನ್ನು ಉದ್ಯೋಗದ ವಿಚಾರಕ್ಕೆ ಬಂದರೆ ತುಂಬ ಜನ ಉದ್ಯೋಗಸ್ಥರು, IT ಕಂಪ್ನಿ ಆಗಿರ್ಬೋದು, ನಾನ್ IT ಆಗಿರ್ಬೋದು, ಗೌರ್ಮೆಂಟ್ ಆಗಿರ್ಬೋದು, ಯಾವುದೇ ಒಂದು ಉದ್ಯೋಗ ಆಗಿರಲಿ, ಅಲ್ಲಿ ನಿಮಗೆ ಕಿರಿಕಿರಿ ಇತ್ತು, ಪ್ರೆಷರ್ ಇತ್ತು, ಮೇಲಧಿಕಾರಿಯಿಂದ ತೊಂದರೆಗಳು, ಕಿರುಕುಳಗಳು ಏನೆಲ್ಲ ತಾವು ಅನುಭವಿಸಿದ್ರೋ ಅದೆಲ್ಲ ದೂರ ಆಗ್ತದೆ. ಇನ್ನು ಮುಂದೆ ನಿಮ್ಮ ಮಾತಿಗೆ ನಿಮ್ಮ ಒಂದು ಕಾರ್ಯಕ್ಷೇತ್ರಗಳಲ್ಲಿ ಮನ್ನಣೆ ಸಿಗುವಂಥದ್ದು ಕೂಡ ಆಗ್ತದೆ. ಇದನ್ನು ನೆನಪಿಟ್ಕೊಳ್ಳಿ. ಆದರೆ ನಿಮ್ಮ ಕರ್ತವ್ಯ ನಿಷ್ಠೆಯಿಂದ ಇರಲಿ. ನಿಮ್ಮ ಕರ್ತವ್ಯ ಯಾವಾಗ ನಿಷ್ಠೆಯಿಂದ ಇದೆಯೋ ಅದೇ ನಿಮಗೆ ಕಾಪಾಡ್ಕೊಂಡು ಹೋಗ್ತದೆ ಹೇಳುವಂಥದ್ದು ನನ್ನ ಅಭಿಪ್ರಾಯ. ಇನ್ನು ಯಾರೆಲ್ಲ ಮೀನರಾಶಿಯವರು ಬಿಸ್ನೆಸ್ ಮ್ಯಾನ್ಗಳಿದ್ದೀರಿ, ಅದು ಗಂಡಾದರೂ ಬರ್ಬೋದು, ಹೆಣ್ಣಾದರೂ ಇರ್ಬೋದು, ಈ ಬಿಸ್ನೆಸ್ಸಲ್ಲಿ ಯಾರೆಲ್ಲ ಲಾಸ್ ಆಗಿದ್ರಿ ಇವಾಗ ಒಂದು ಏರಿಕೆಯ ಮಟ್ಟವನ್ನು ಕಾಣುವಂಥ ಸಂದರ್ಭ ಇದು. ಈ ಏರಿಕೆಯ ಮಟ್ಟ ಯಾವಾಗ ಕಾಣ್ತಾ ಇದ್ದೀರಲ್ವೋ ನೀವು ನಿಮ್ಮ ಪ್ಲ್ಯಾನ್ ಕರೆಕ್ಟಾಗಿರಲಿ. ನೀವೇನೆಲ್ಲ ಮಾಡಬೇಕು ಅಂದ್ಕೊಂಡಿದ್ದೀರೋ ಅದನ್ನು ಕರೆಕ್ಟಾಗಿ ಒಂದು ಬ್ಲೂ ಪ್ರಿಂಟ್ ತೊಗೊಂಡು ನಿಮ್ಮ ಕೆಲಸವನ್ನು ಮಾಡುವಂಥದ್ದು, ನಿಮ್ಮ ಬಿಸ್ನೆಸ್ಸಿಗೆ ಕೈ ಹಾಕುವಂಥದ್ದು ಅತಿ ಸೂಕ್ತವಾದ ಸಂದರ್ಭ. ಇನ್ನೊಂದು ನಿಮಗೆ ವಿಶೇಷವಾಗಿ ಯಾಕಂತಂದರೆ ನಮಗೆ ಎಲ್ಲೋ ಒಂದು ಕಡೆಗೆ ಏಳಿಗೆ ಆಗಬೇಕಾದ್ರೆ ಕಾರು ತುಂಬ ಸ್ಪೀಡಾಗಿ ಹೋಗುತ್ತೆ ಅಂದ್ಕೊಂಡ್ಬಿಟ್ಟು ನಾವು ತುಂಬ ಸ್ಪೀಡಾಗಿ ನಾವು ಎಕ್ಸಲೇಟರ್ ಒತ್ತಬಾರ್ದು. ತಾಳ್ಮೆ ಇದ್ದೇ ಇರಬೇಕಾಗ್ತದೆ. ಪೇಷನ್ಸ್ ಇದ್ದಷ್ಟು ಈ ಮೀನರಾಶಿಯವರು ಏಳಿಗೆ ಎತ್ತ ಹೋಗ್ತೀರ. ಹಾಗಾಗಿ ಸ್ವಲ್ಪ ತಾಳ್ಮೆ ಕಳ್ಕೊಳ್ಳುವಂಥ ಸಾಧ್ಯತೆ ಇರ್ತದೆ. ಈ ಯಶಸ್ಸಿನ ಭರದಲ್ಲಿ ಕೆಲವೊಂದಿಷ್ಟು ಮರೆಯುವಂಥ ಸಾಧ್ಯತೆ ಇರ್ತದೆ. ಆವಾಗ ತಾಳ್ಮೆನೂ ಕಳ್ಕೊಳ್ತೀರ. ಅದರ ಮೇಲೆ ಸ್ವಲ್ಪ ನಿಗಾ ಇಟ್ಕೊಂಡ್ಬಿಟ್ಟು ತಾವು ಮುಂದೆ ಬರಿಬೇಕಾಗ್ತದೆ.
ಅತಿಯಾದ ಸಹಾಯ ಬೇಡ. ನಿಮಗೆ ದುಡ್ಡು ಬಂತು ಅಂದ ಕೂಡಲೇ ಎಲ್ರಿಗೂ ನಾನು ಸಹಾಯ ಮಾಡಬೇಕು, ಅವರಿಗೆ ನಾನು ಅದು ಕೊಡಬೇಕಾಗಿತ್ತು, ಇವ್ರಿಗೆ ಇದು ಕೊಡಬೇಕಾಗಿತ್ತು, ಅವ್ರಿಗೊಂದು ಹೆಲ್ಪ್ ಮಾಡಿಬಿಡೋಣ ಹೇಳುವಂಥದ್ದು. ಎಲ್ಲೋ ಒಂದು ಕಡೆಗೆ ಅತಿಯಾದ ಸಹಾಯ ಬಂದುಬಿಟ್ಟು ನಿಮಗೆ ನಷ್ಟದ ದಾರಿಯನ್ನು ತೋರಿಸ್ಬೋದು. ಹಾಗಾಗಿ ಸಹಾಯ ಯಾರಿಗೆ ಬೇಕೋ ಅಥವಾ ಎಷ್ಟು ಮಾಡಬೇಕೋ ಅಷ್ಟೇ ಮಾಡಿದರೆ ಮಾತ್ರ ಉತ್ತಮ ಅನ್ನೋದು ನನ್ನ ಅಭಿಪ್ರಾಯ. ಇನ್ನು ಖಂಡಿತವಾಗ್ಲೂ ಹೇಳ್ತೇನೆ ನಿಮಗೆ, ಇಷ್ಟು ದಿನ ಬಂದುಬಿಟ್ಟು ಈ ಸಾಡೆ ಸಾತಿ, ಜನ್ಮಶನಿ ಪ್ರತಿಯೊಂದು ಗ್ರಹಗಳಿಂದನೂ ಕೂಡ ಸ್ವಲ್ಪ ಸ್ವಲ್ಪ ತೊಂದರೆ ಇತ್ತು. ನಿಮ್ಮ ಮೂಲ ಜಾತಕ ಹೊರತುಪಡಿಸಿ ನಾನು ಹೇಳ್ತಿರುವಂಥದ್ದು ಇದು ರಾಶಿ ಗೋಚಾರ ಫಲದ ಮೇಲೆ. ಹಾಗಾಗಿ ಖಂಡಿತವಾಗಲೂ ಕೂಡ ನಿಮ್ಮ ಹತ್ರ ಸಾಧ್ಯ ಆದರೆ ನಿಮ್ಮ ಹತ್ತಿರದ ದೇವಸ್ಥಾನಕ್ಕೆ ಭೇಟಿ ಮಾಡಿ, ಪುರೋಹಿತರಿಗೆ ಭೇಟಿ ಮಾಡಿ, ಒಂದು ಗುರು ಜಪ ಅಥವಾ ಗುರು ಶಾಂತಿ ಮಾಡೋದನ್ನು ಮಾಡಿ. ಇಲ್ಲ ಅಲ್ಲಿ ಸಾಧ್ಯ ಆಗಲಿಲ್ಲ ಅಂತಂದರೆ ನಾವು ಕೊಟ್ಟಿರುವಂಥ ವಾಟ್ಸಪ್ ನಂಬರಿಗೆ ನಮಗೆ ಕಾಂಟ್ಯಾಕ್ಟ್ ಮಾಡಿ. ಖಂಡಿತವಾಗಲೂ ಕೂಡ ಈ ಗುರುವಿನ ಕೃಪೆ ಇದ್ದರೆ ಖಂಡಿತವಾಗಲೂ ಕೂಡ ನೀವು ನಿಮ್ಮ ಒಂದು ಯಶಸ್ಸಿನ ಮೆಟ್ಟಿಲು ತುಳಿಯೋದ್ರಲ್ಲಿ ತುಂಬ ಸಮಯ ತಗೊಳ್ಳೋದಿಲ್ಲ. ಅತಿ ಹತ್ತಿರದಲ್ಲೇ ಇದೆ, ಯಶಸ್ಸು ಅತಿ ಹತ್ತಿರದಲ್ಲೇ ಇದೆ. ಖಂಡಿತವಾಗಲೂ ಕೂಡ ಗುರುವಿನ ಜಪ ಮಾಡಿ. ನೀವು ಓಂ ಗುರುವೇ ನಮಃ ಅಂದ್ಕೊಂಡ್ಬಿಟ್ಟು ದಿನಕ್ಕೆ ಒಂದು 11 ಬಾರಿ ಆದರೂ ಹೇಳಿ ದೇವ್ರ ಪೂಜೆ ಮಾಡಬೇಕಾದ್ರೆ, ಅಥವಾ ಬೆಳಗ್ಗೆ ಎದ್ದು ಕೂಡಲೇ ಫ್ರೆಶ್ ಅಪ್ ಆಗಿದ ಮೇಲೆ ಓಂ ಗುರುವೇ ನಮಃ ಅಂದ್ಕೊಂಡ್ಬಿಟ್ಟು ಹೇಳಿ. ಖಂಡಿತವಾಗಲೂ ಕೂಡ ಆ ರಾಯರಾಗಿರ್ಬೋದು, ಶ್ರೀಧರ ಸ್ವಾಮಿಗಳಾಗಿರ್ಬೋದು, ಸಾಯಿಬಾಬಾ ಆಗಿರ್ಬೋದು, ಶ್ರೀಧರ ಸ್ವಾಮಿಗಳಾಗಿರ್ಬೋದು ನಿಮ್ಮ ಕೈ ಹಿಡಿತಾರೆ. ಆದಷ್ಟು ಹಳದಿ ಬಣ್ಣದ ವಸ್ತುಗಳನ್ನು ಉಪಯೋಗಿಸಿ, ಹಳದಿ ಬಣ್ಣದ ಒಂದು ದಾರವನ್ನು ಕುತ್ತಿಗೆಯಲ್ಲಿರಲಿ ಅಥವಾ ಕೈಯಲ್ಲಿರಲಿ. ಮತ್ತು ಇನ್ನೂ ವಿಶೇಷವಾಗಿ ಮತ್ತೆ ಒಂದು ಎಚ್ಚರಿಕೆ ಗಂಟೆಯಾಗಿ ಪ್ರಯಾಣ ಮಾಡಬೇಕಾದ್ರೆ ಸ್ವಲ್ಪ ಗಾಡಿ ಓಡಿಸೋರು ಆಗಿರ್ಬೋದು, ಕಾರ್ ಓಡಿಸೋರು, ಯಾವುದೋ ಟ್ಯಾಕ್ಸಿ ಡ್ರೈವರ್ ಆಗಿರ್ಬೋದು, ಆಟೋ ಡ್ರೈವರ್ ಆಗಿರ್ಬೋದು, ಯಾರೇ ಒಬ್ಬರು ಚಾಲಕರಾಗಿರ್ಬೋದು, ತಾವು ಪ್ರಯಾಣ ಮಾಡಬೇಕಾದ್ರೆ ತಾವು ಸ್ವಲ್ಪ ಯೋಚನೆಯಿಂದ ಗಾಡಿಗಳನ್ನು ಚಲಾವಣೆ ಮಾಡಬೇಕು. ಆಯಿತಾ? ಹಾಗಾಗಿ ಇದಿಷ್ಟು ಹೇಳಿದ ಮೇಲೂ ಕೂಡ ಮತ್ತೆ ನನಗೆ ತೊಂದರೆ ಇದೆ ಅಂದ್ಕೊಂಡಂದರೆ ನಾನು ಕೊಟ್ಟಿರುವಂಥ ಈ ವಾಟ್ಸಪ್ ನಂಬರಿಗೆ ಖಂಡಿತವಾಗಲೂ ಕೂಡ ಕಾಂಟ್ಯಾಕ್ಟ್ ಮಾಡಿ ಹಾಯ್ ಅಂತ ಕಳಿಸಿ. ನಿಮ್ಗೊಂದು ಮೆಸೇಜ್ ಬರುತ್ತೆ, ಅದರ ಪ್ರಕಾರ ನಿಮ್ಮ ಡೀಟೇಲನ್ನು ಕಳಿಸ್ಕೊಡಿ. ಅದಕ್ಕೆ ಸಣ್ಣ ಪುಟ್ಟ ಪರಿಹಾರಗಳು ಅಥವಾ ಕೆಲವೊಬ್ಬರಿಗೆ ಪರಿಹಾರದ ಅವಶ್ಯಕತೆಯೂ ಇರೋದಿಲ್ಲ. ನಾರ್ಮಲ್ ಆಗಿ ಬಂದುಬಿಟ್ಟು ನೀವು ಮನೆಯಲ್ಲೇ ಮಾಡಿಕೊಳ್ಳುವಂಥ ಕೆಲವೊಂದಿಷ್ಟು ರೆಮಿಡಿ ಕೂಡ ಇರ್ತದೆ. ಹಾಗಾಗಿ ಇಂಥ ತೊಂದರೆಗಳಿದ್ದಲ್ಲಿ ಯಾವುದೇ ಕಾರಣಕ್ಕೂ ಭಯ ಬೀಳಬೇಡಿ. ಬರುವಂತಹ ಈ ಗುರುಬಲನ ಖಂಡಿತವಾಗಲೂ 1 ವರ್ಷದ ಕಾಲ ಇದೆ, ಉಪಯೋಗ ಮಾಡಿಕೊಳ್ಳಿ. ಜೀವನಕ್ಕೆ, ಮುಂದಿನ ಜೀವನಕ್ಕೆ ಬೇಕಾಗಿರುವಂಥ, ಭವಿಷ್ಯಕ್ಕೆ ಬೇಕಾಗಿರುವಂಥ ಒಂದು ತಳಪಾಯವನ್ನು ಭದ್ರವಾಗಿ ಹಾಕ್ಕೊಳ್ಳಿ ಅಂತ ಹೇಳ್ತಾ ಮತ್ತೊಮ್ಮೆ ಎಲ್ರಿಗೂ ನಮಸ್ಕಾರ. ಸರ್ವೇ ಜನ ಸುಖಿನೋ ಭವಂತು.